ತಮಿಳುನಾಡಲ್ಲಿ ಮತ್ತೆ ಜಿದ್ದಾಜಿದ್ದಿನ ರಾಜಕಾರಣ ಶುರು. ಟಾರ್ಗೆಟ್ ಕಾಂಗ್ರೆಸ್. ಎಂಕೆ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಕಿಡಿಯನ್ನ ಕಾರಿದ್ದಾರೆ. ತಮಿಳುನಾಡಲ್ಲಿ ಮತ್ತೆ ಜಿದ್ದಾಜಿದ್ದಿನ ರಾಜಕಾರಣ. ಟಾರ್ಗೆಟ್ ಕಾಂಗ್ರೆಸ್. ಎಂಕೆ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಕಿಡಿ. ಸಾಫ್ಟ್ ಆಗಿದ್ದ ಮಾಜಿ ಸಿಎಂ ಸ್ಟಾಲಿನ್ ಇದೀಗ ಫುಲ್ ವೈಲೆಂಟ್ ಆಗಿದ್ದಾರೆ. ವಿಜಯ್ ಸರ್ಕಾರಕ್ಕೆ ಮುಹೂರ್ತ ಇಟ್ಟ ಡಿಎಂಕೆ ನಾಯಕ ಸ್ಟಾಲಿನ್. 5 ವರ್ಷ ವಿಜಯ್ ಸರ್ಕಾರ ಇರಲ್ಲ ಎಂದು ಮೈತ್ರಿಕೂಟಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್, ವಿಸಿಕೆ ಎಡಪಕ್ಷಗಳು ಮಿತ್ರದ್ರೋಹಿಗಳೆಂದ ಎಂಕೆ ಸ್ಟಾಲಿನ್. ಬೆನ್ನಿಗೆ ಚೂರಿ ಹಾಕಿದವರನ್ನು ಮತ್ತೆ ನಂಬೋದಿಲ್ಲ ಎಂದು ಉದಯನಿಧಿ ಆಕ್ರೋಶ. ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಪುನರುಚ್ಚಾರ. ತಮ್ಮ ಪಕ್ಷವು ಮತ್ತೆ ಎಂದಿಗೂ ಕಾಂಗ್ರೆಸ್ ಅನ್ನ ನಂಬೋದಿಲ್ಲ. ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಎಂದಿದ್ದರೆ ಕಾಂಗ್ರೆಸ್ ಗೆಲ್ಲುತ್ತಿರಲಿಲ್ಲ. ಡಿಎಂಕೆ ಜೊತೆ ಮೈತ್ರಿಯಿಂದ ಕಾಂಗ್ರೆಸ್ 5 ಸ್ಥಾನ ಗೆದ್ದುಕೊಂಡಿದೆ. ಕಾಂಗ್ರೆಸ್ ನಮಗೆ ವಿಶ್ವಾಸ ದ್ರೋಹ ಮಾಡಿದೆ ಎಂದು ಉದಯನಿಧಿ ಕಿಡಿ. ತಮಿಳುನಾಡಲ್ಲಿ ಮತ್ತೆ ಜಿದ್ದಾಜಿದ್ದಿನ ರಾಜಕಾರಣ. ಈಗಾಗಲೇ ಡಿಎಂಕೆ ಜೊತೆ ಮೈತ್ರಿ ಇದ್ದಂತ ಕಾಂಗ್ರೆಸ್ ಪಕ್ಷ, ಬಟ್ ಇದೀಗ ಸದ್ಯ ಟಿವಿಕೆ ಜೊತೆ ಮೈತ್ರಿ ಆಗಿದೆ. 5 ಸ್ಥಾನಗಳನ್ನು ಗೆದ್ದುಕೊಂಡಿರುವಂಥದ್ದು. ಈ ಬಗ್ಗೆ ಸ್ಟಾಲಿನ್ ಹಿಂದೆನೂ ಕೂಡ ಮಾತನಾಡಿದ್ರು. ಅಂದರೆ ಮಿತ್ರ ದ್ರೋಹ ಕೆಲಸ ಮಾಡಿದೆ, ವಿಶ್ವಾಸ ದ್ರೋಹ ಕೆಲಸ ಮಾಡಿದೆ ಕಾಂಗ್ರೆಸ್ಸು. ಮುಂಚೆ ನಮ್ಮ ಜೊತೆನೇ ಇದ್ದಾಗ ನಮ್ಮ ಜೊತೆ ಮೈತ್ರಿ ಆಗಿದ್ದದಕ್ಕೆ ಅದು 5 ಸ್ಥಾನಗಳನ್ನು ಗೆದ್ದುಕೊಂಡಿರುವಂಥದ್ದು. ನಮ್ಮ ಜೊತೆ ಮೈತ್ರಿ ಇರಲಿಲ್ಲ ಅಂದರೆ ಅದು ಕೂಡ ಗೆಲ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷ. ಇದೀಗ ವಿಶ್ವಾಸ ದ್ರೋಹ ಕೆಲಸ ಮಾಡ್ತು. ಟಿವಿಕೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಆದರೆ ಮರಳಿ ನಾನು ಇವ್ರು ಯಾರನ್ನು ನಂಬುವುದಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, ವಿಸಿಕೆ ಆಗಿರ್ಬೋದು, ಸಿಪಿಐ ಆಗಿರ್ಬೋದು, ಇವ್ರನ್ನ ನಂಬಲ್ಲ. ಮತ್ತೆ ನಾನು ರಾಜಕೀಯವಾಗಿ ಇವ್ರ ಜೊತೆಗೆ ಸ್ನೇಹ ಬಳಸಲ್ಲ ಅಂತ ಹೇಳಿದ್ದಾರೆ ಉದಯನಿಧಿ ಸ್ಟಾಲಿನ್. ಮತ್ತೆ ಅದ್ರ ಜೊತೆಗೆ ವಿಜಯ್ ಸರ್ಕಾರಕ್ಕೆ ಈಗ ಏನೋ ವಿಜಯ್ ಗ್ಯಾರಂಟಿಗಳ ಘೋಷಣೆ ಮಾಡಿದ್ದಾರೆ ಅಲ್ವಾ, ಮಹಿಳೆಯರಿಗೆ ಒಂದಿಷ್ಟು ಯೋಜನೆಗಳನ್ನು ಕಲ್ಪಿಸಿಕೊಡುವಂಥದ್ದು, ಅವುಗಳನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾರೆ ನೋಡೋಣ ಅನ್ನುವಂಥ ಒಂದು ರೀತಿಯಾಗಿ ಸವಾಲಿನ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಸರ್ಕಾರ 5 ವರ್ಷ ಇರೋಕ್ಕೆ ಸಾಧ್ಯ ಇಲ್ಲ. ಟಿವಿಕೆ 5 ವರ್ಷ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ನೀಡಿರುವಂಥ ಗ್ಯಾರಂಟಿಗಳನ್ನು ಪೂರೈಸೋಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾಲಿನ್ ಕಿಡಿಯನ್ನ ಕಾರಿದ್ದಾರೆ.